ಸೊ ಎಲ್ಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಫೈನಲಿ 7 ಮಂತ್ಸ್ ಆದಮೇಲೆ ಫೈನಲಿ ಇಂಡಿಯಾಲಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಒಂದು ವೆಡ್ನೆಸ್ಡೇ ಮಾರ್ನಿಂಗು ಬೈಕ್ ನೋಡಿ ಆ ಕಂಡೀಷನಲ್ಲಿದೆ, ಫುಲ್ ಧೂಳಾಗ್ಬಿಟ್ಟಿದೆ. ಒಂದು 2-3 ಸತಿ ವಾಶ್ ಮಾಡಿಸಿದ್ರಪ್ಪ ಮಧ್ಯದಲ್ಲಿ, ಅದು ಧೂಳಾಗತ್ತೆ. ಇಲ್ಲಿ ರೋಡ್ ಇಲ್ಲೇ ಮೇನ್ ರೋಡ್ ಇಲ್ಲೇ ಇದೆ ಅಲ್ಲ. ಸೊ ಈಗ ಸರ್ವಿಸ್ ಮಾಡಿಸ್ಬೇಕು, ಸರ್ವಿಸ್ ಡ್ಯೂ ಇದೆ, ಸರ್ವಿಸ್ ಒಂದು ಮಾಡಿಸ್ಬೇಕು. ಆಮೇಲೆ ಬ್ರೇಕು ನಿತ್ತಿ ಸ್ವಲ್ಪ ಬ್ರೇಕ್ಸ್ ಸ್ವಲ್ಪ ಹಾರ್ಡಾಗಿರೋಂಗಿದೆ, ಗಚ್ ಅಂತ ಹಿಡಿತಿದೆ. ಸೊ ಜನರಲ್ ಸರ್ವಿಸ್ ಒಂದು ಆಗುತ್ತೆ, ಮಾಮೂಲಿ ಫಿಲ್ಟರ್ಸು ಆಯಿಲ್ ಎಲ್ಲ ಚೇಂಜ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಫ್ರಂಟ್ ಆಯಿಲು ಲೀಕ್ ಆಗ್ತಿದೆ ಫೋಕಲ್ಲಿ. ಇದೊಂದು ಚೇಂಜ್ ಮಾಡಿಸಿ, ಇಲ್ಲಿ ಫಿಲ್ಟರ್ಸ್ ಇರುತ್ತೆ, 2 ಫಿಲ್ಟರ್ಸು ರಿಪ್ಲೇಸ್ ಮಾಡ್ತಾರೆ. ರಿಪ್ಲೇಸ್ ಮಾಡಿ ಮತ್ತೆ ಟಾಪಪ್ ಮಾಡಬೇಕು ಆಯಿಲು. ಇಷ್ಟು ಕೆಲಸ ಇದೆ. ಆಮೇಲೆ ಫ್ರಂಟ್ ಬ್ರೇಕು ಅಷ್ಟೇ ಸ್ವಲ್ಪ ಗಚ್ ಅಂತ ಹಿಡಿತಾ ಇದೆ. ಅದಾದಮೇಲೆ ಹಿಂದ್ಗಡೆ ಸ್ವಲ್ಪ ಈ ಪಾರ್ಟನ್ನು ರಿಪ್ಲೇಸ್ ಮಾಡಿಸ್ತೀನಿ. ಇಲ್ಲೊಂದು ಟೈಲ್ ರೆಡಿ ತಂದಿದ್ದೀನಿ, ಅದೊಂದು ಮಾಡಿಸ್ತೀನಿ. ಸೊ ಈಗ ಇದಕ್ಕೆ ಹೊರಟಿದ್ದೀನಿ. ಅದಾದಮೇಲೆ ಇನ್ನೊಂದು ಹೇಳೋದು ಮರ್ತೋದೆ. ಈ ಕೀ ಯೂನಿಟ್ ಏನಿದೆ, ಇದು ಮುಂಚೆಯಿಂದನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ನೋಡಿ. ಇದು ಆನ್ ಆದರೆ ಆನ್ ಆಗಲ್ಲ, ಇದು ಸ್ವಲ್ಪ ಲೂಸ್ ಕಾಂಟ್ಯಾಕ್ಟ್ ಥರ ಆಗಿದೆ. ಇದು ಸ್ವಲ್ಪ ಹಿಂಗೆ ಆ ಕಡೆ ಮಾಡಿದ್ರೆ ಆನ್ ಆಗುತ್ತೆ. ಮುಂಚೆನೂ ಇತ್ತು ಪ್ರಾಬ್ಲಮ್ಮು, ಆದರೆ ಒಳಗಡೆ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಅದನ್ನು ಕ್ಲೀನ್ ಮಾಡಿದರು, ಅವಾಗ ಕರೆಕ್ಟಾಗಿ ವರ್ಕ್ ಆಗ್ತಾಯಿತ್ತು. ಇದು ನೋಡಿ ಲೂಸ್ ಕಾಂಟ್ಯಾಕ್ಟ್ ಇದೆ. ಇದು ಒಂದು ಸತಿ ಆನ್ ಆದರೆ ಏನು ಆಫ್ ಆಗೋಲ್ಲ, ಆದರೆ ಮತ್ತೆ ಇದು ಪದೇ ಆನ್ ಮಾಡಬೇಕಲ್ಲ. ಸೊ ಇದನ್ನೊಂದನ್ನು ಕೇಳಿದೆ, ಇದೊಂದನ್ನು ರಿಪ್ಲೇಸೇ ಮಾಡೋಣ ಅಂತ ಹೇಳಿದ್ರು. ಸೊ ಇದು ರಿಪ್ಲೇಸ್ ಮಾಡೋಕ್ಕೆ ಏನು ತೊಂದರೆ ಅಂದರೆ, ಅಲ್ಲಿ ಗಾಡಿ ಆನ್ ಮಾಡೋಣ ವಾರ್ಮ್ ಆಗಲಿ. ಇದು ರಿಪ್ಲೇಸ್ ಮಾಡಬೇಕಂದ್ರೆ ಇದನ್ನು ರಿಪ್ಲೇಸ್ ಮಾಡಬೇಕು. ಇಲ್ಲೊಂದು ಹಾಕಿರುತ್ತಲ್ಲ ಸೀಟ್ ಕೆಳಗಡೆ, ಇದನ್ನು ಸೀಟ್ ಓಪನ್ ಮಾಡಲಿಕ್ಕೆ ಇದನ್ನು ರಿಪ್ಲೇಸ್ ಮಾಡಬೇಕು. 2 ಒಂದೇ ಯೂನಿಟ್ ಅದು. ಸೊ ಮೋಸ್ಟ್ಲಿ ವ್ಯಾರಂಟಿ ಕ್ಲೇಮ್ ಆಗೋಲ್ಲ. ಸೊ ಅದೊಂದು ರಿಪ್ಲೇಸ್ ಮಾಡಿಸ್ಬಿಡ್ತೀನಿ. ಇದೇ ಏನಾಗುತ್ತೆ ಅಂದರೆ ಮೋಸ್ಟ್ಲಿ ಡಸ್ಟು ಒಳಗಡೆ ಕನೆಕ್ಟ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ಆಗೋಲ್ಲ ಸರಿಯಾಗಿ, ಅದು ಪ್ರಾಬ್ಲಮ್ಮು. ಸೊ ಹೋಗೋಣ ಈಗ. JP ಇದು ಬನಶಂಕರಿ KTMಗೆ ಹೋಗ್ತಾಯಿದ್ದೀನಿ. ಸೊ ಟೈಮು 9:15. ಬೇಗ ಹೋಗಿ ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ, ಇವತ್ತೇ ಮಾಡಿಕೊಟ್ಬಿಡಿ ಅಂತ. ಓಕೆ ನೋಡೋಣ. ಆಮೇಲೆ ಈ ಕಡೆನೂ ಫುಲ್ ಗಲೀಜಾಗಿದೆ. ಗಾಡಿ ಏನು ವಾಶ್ ಮಾಡ್ಸೋಕೆ ಹೋಗಲಿಲ್ಲ, ಹೆಂಗೂ ಸರ್ವಿಸಿಗೆ ಕೊಟ್ಟರೆ ವಾಶ್ ಮಾಡ್ತಾರೆ ಫಸ್ಟು. ಆಮೇಲೆ ಚೈನು ಅಷ್ಟೇ, ಚೈನ್ ಕಂಡೀಷನ್ ನೋಡಿ ಫುಲ್ ಗಲೀಜಾಗಿ ಹೋಗಿದೆ, ಓಡಿಸಿಲ್ಲಲ್ಲ ಗಾಡಿ ಸರಿಯಾಗಿ. ಆಮೇಲೆ ಚೈನು ಸ್ವಲ್ಪ ಲೂಸ್ ಆಗಿದೆ. ಸೊ ಈ ಸತಿ ನಾನು ಕ್ಲೀನ್ ಮಾಡಿಲ್ಲ ಚೈನ್, ಅವ್ರ ಹತ್ರನೇ ಕ್ಲೀನ್ ಮಾಡಿಸಿ ಕ್ಲೀನಾಗಿ ಅಡ್ಜಸ್ಟ್ ಮಾಡಿಸ್ಬೇಕು. ಚೈನು ತುಂಬ ಲೂಸ್ ಇದೆ, ಚೈನು ತಾಗತ್ತಿಲ್ಲ ಮೇಲೆ. ಸೊ ಅದೊಂದು ಅಡ್ಜಸ್ಟ್ ಮಾಡಿಸ್ಬಿಡೋಣ. ಅದಾದಮೇಲೆ ಟೈರಿಂದ ಸ್ವಲ್ಪ ಕೆಲಸ ಇದೆ. ಒಳ್ಳೆ ಸರ್ವಿಸಿಂದು ವಾರ್ನಿಂಗ್ ಬರ್ತಾ ಇದೆ ಇಲ್ಲಿ. ಗಾಡೀಲಿ ಲೈಟಾಗಿ ವೈಬ್ರೇಷನ್ಸ್ ಇದೆ, ಹ್ಯಾಂಡ್ಲಲ್ಲೆಲ್ಲ ಫೀಲ್ ಆಗ್ತಾ ಇದೆ. ಸೊ ಫಸ್ಟು ಸರ್ವಿಸ್ ಮಾಡಿಸ್ಬಿಡ್ಬೇಕು, ತುಂಬ ದಿನದಿಂದ ಬೇರೆ ನಿಂತಿದೆ ಗಾಡಿ. ಆಮೇಲೆ ಬ್ರೇಕು ಸಿಕ್ಕಾಬಿಟ್ಟೆ ಹಾರ್ಡಾಗ್ಬಿಟ್ಟಿದೆ, ಸ್ವಲ್ಪ ಗಚ್ ಅಂತ ಹಿಡಿತದೆ ಫ್ರಂಟ್ ಬ್ರೇಕ್ಸು. ರೇರ್ ಬ್ರೇಕ್ಸ್ ಏನೂ ಇಲ್ಲವೇ ಇಲ್ಲ, ಬೈಟೇ ಇಲ್ಲ. ಅದು ಮೋಸ್ಟ್ಲಿ ಪ್ಯಾಡ್ಸ್ ಚೇಂಜ್ ಮಾಡಿಸ್ಬೇಕು. ರೇರ್ ಬ್ರೇಕ್ಸ್ ಪ್ಯಾಡ್ಸ್ ಚೇಂಜ್ ಆಗುತ್ತೆ. ಫ್ರಂಟಿನ ಮೋಸ್ಟ್ಲಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕ್ತಾರೆ. ನಿನ್ನೆ ಸಂಜೆ ಒಂದು 6:30-7 ಗಂಟೆಗೆ ಇಲ್ಲಿ ಬಂದಿದ್ದೆ, ಫುಲ್ ಜಾಮ್ ಆಗೋಗಿತ್ತು ಗುರು ರೋಡು. ಒಂದು 20-25 ನಿಮಿಷ ಆಗೋಯ್ತು ಇಲ್ಲೇ. ಸೊ ಸಂಜೆ ಪೀಕ್ ಅವರ್ಸ್ ಅಲ್ಲ, ಬರಲೇಬಾರ್ದು ಹೊರಗಡೆ, ಫುಲ್ ಜಾಮ್ ಆಗೋಗಿತ್ತು ಇಲ್ಲಿ. ಆದರೂ ಬರ್ತಾ ಬ್ಯಾಂಗ್ಳೂರು ದಿನಕ್ಕೆ ಟ್ರಾಫಿಕ್ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಿದೆ. ನನಗೂ ಫೀಲ್ ಆಗ್ತಿದೆ. ಈಗ 6-7 ಮಂತ್ಸ್ ಆಯ್ತಲ್ಲ ಬಂದು, ಟ್ರಾಫಿಕ್ ಅವಾಗ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲ ಈ ಒಂದು ಟೈಮಲ್ಲೆಲ್ಲ ಈ ರೋಡು ಎಷ್ಟು ಖಾಲಿ ಇರ್ತಿತ್ತು ಗುರು. ಸೊ ಈಗ ಪೀಕ್ ಅವರ್ಸ್ ಅಲ್ಲ, ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ಇರ್ಬೋದೇನೋ. ಎಲ್ಲ ಆಫೀಸ್ಗೆ ಹೋಗ್ತಾ ಇರ್ತಾರೆ, 9:30 ಅಲ್ಲ ಟೈಮು. ನೆನ್ನೆ ಫುಲ್ ರೋಡ್ ಜಾಮು ಮೈಸೂರು ರೋಡು. నేను ಆಲ್ಮೋಸ್ಟ್ ರೀಚ್ ಆದ್ವಿ, ನಾನು 5 ಮಿನಿಟ್ಸ್ ಇದೆ. ಈ ಬ್ರಾಂಚಿಗೆ ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಕ್ಚುಲಿ KTM ಕೆಂಗೇರಿಲಿ ಕೇಳಿದೆ, ಅಲ್ಲಿ ಮ್ಯಾನ್ ಪವರ್ ಕಡಿಮೆ ಇದೆ, ಲೇಟ್ ಆಗಿಬಿಡುತ್ತೆ, ನೀವು ಇದಕ್ಕೆ ಹೋಗ್ಬಿಡಿ, ನಮ್ಮದೇ ಕಲ್ಯಾಣಿ ಅವ್ರದ್ದೇ ಇದು, ಕಲ್ಯಾಣಿ ಮೋಟರ್ಸ್ ಅವ್ರದ್ದೇ ಇದು ಬ್ರಾಂಚನು, ಇಲ್ಲಿ ಕೊಟ್ಬಿಡಿ ಬೇಗ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಈ ಕೀ ಯೂನಿಟ್ಟು ಇರಲಿಲ್ಲ ಕೆಂಗೇರಿಲಿ, ಕೀ ಲಾಕ್ ಯೂನಿಟ್ ಏನು ಚೇಂಜ್ ಮಾಡಬೇಕು ಅಂದೆ ಅದಿರಲಿಲ್ಲ. ಅವರು ಮತ್ತು ನಾವು ಅಲ್ಲಿಂದನೇ ತರ್ಸ್ಕೊಬೇಕು ಸರ್, ಸುಮ್ಮನೆ ಅಲ್ಲೇ ಡೈರೆಕ್ಟಾಗಿ ಹೋಗ್ಬಿಡಿ, ಬೇಗ ಆಗುತ್ತೆ ಕೆಲಸ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬರ್ತಾಯಿದ್ದೀನಿ ಇವತ್ತು, ಇದೇ ಫಸ್ಟ್ ಟೈಮ್, ಇಲ್ಲಿ ಬಂದಿಲ್ಲ ಇವತ್ತು. ಇನ್ನು 500 ಮೀಟರ್ಸ್ ಇದೆ, 1 ಮಿನಿಟ್ ಅವೇ. ಸೊ ಅದೇ ಇವತ್ತೇ ಮಾಡಿಕೊಟ್ಬಿಟ್ರೆ ತುಂಬ ಹೆಲ್ಪ್ ಆಗ್ಬಿಡೋದು ಗುರು. ಯಾವುದು ಗಾಡಿ ಇಲ್ಲಾಂದರೆ ಬೇಗ ಮಾಡಿಕೊಟ್ಬಿಡ್ತಾರೆ. ಇಲ್ಲಾಂದರೆ ಮತ್ತೆ ಕ್ಯಾಬ್ ತೊಗೊಂಡು ಮನೆಗೆ ಹೋಗಿ, ಮತ್ತೆ ಅಲ್ಲಿಂದ ಕ್ಯಾಬ್ ತೊಗೊಂಡು ವಾಪಸ್ ಬಂದು ಎಲ್ಲ ಫುಲ್ ದಿನ ವೇಸ್ಟಾಗಿ ಹೋಗುತ್ತೆ ಇದಕ್ಕೇ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಏನು ಜಾಸ್ತಿ ಏನು ಕೆಲಸ ಇಲ್ಲ ಗಾಡಿಯಲ್ಲಿ, ಏನೊಂದು ಆಯಿಲ್ ಚೇಂಜ್ ಮಾಡೋದು, ಫಿಲ್ಟ್ರ್ಗಳು ಚೇಂಜ್ ಮಾಡೋದು ಅಷ್ಟೇ. ಕರೆಕ್ಟಾಗಿ ಒಬ್ಬರು ಸಿಕ್ಬಿಟ್ರೆ 1/2-3 ಗಂಟೆಲಿ ಆಗೋಗುತ್ತೆ ಕೆಲಸ. ಆದರೆ ಅಲ್ಲಿ ವೆಯ್ಟಿಂಗ್ ಇರುತ್ತಲ್ಲ, ಅದೇ ಪ್ರಾಬ್ಲಮ್ಮು. ವಾಟರ್ ವಾಶಿಗೆ ವೆಯ್ಟಿಂಗ್ ಇರುತ್ತೆ. ಇಲ್ಲೇ ಲೆಫ್ಟಲ್ಲಿದೆ.
ಶೋರೂಮ್ ಇರೋಂಗಿದೆ ಇದು. ಸರ್ವೀಸು ಇಲ್ಲೇ ಇದೆಯಾ? ನಾನು ಸರ್ವೀಸ್ಗೆ ಹಾಕ್ಬೇಕಿತ್ತು ಮ್ಯಾಪು, ಶೋರೂಮಿಗೆ ಹಾಕಿದ್ದೀನಿ ಮೋಸ್ಟ್ಲಿ. ಹಾಂ, ಇಲ್ಲೇ ಇದೆ ಸರ್ವೀಸ್, ತೊಂದರೆ ಇಲ್ಲ. ನಾವು ಗಾಡಿಗಳು ನೋಡಿ ಎಷ್ಟಿದೆ ಅಲ್ಲಿ. ರಿಟರ್ನ್ ಮಾಡ್ಕೊಂಬರ್ಬೇಕಾ? ರಿಟರ್ನ್ ಮಾಡ್ಕೊಂಬಂದ್ಬೇಡ, ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡೋದು, ಸುಮ್ಮನೆ ಅಲ್ಲಿ ಹೋಗಿ. ಗಾಡಿಗಳು ಸಿಕ್ಕಾಪಟ್ಟೆ ಇದೆ. ಆದರೆ ಅವ್ರು ಹೇಳಿದ ಪ್ರಕಾರ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಹುಡುಗರು, ಬೇಗ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ ಗುರು ಏನು ಕತೆ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲೋ ಗೈಸ್, ಟೈಮು 3:45. ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಡೇ. ನಿನ್ನೆ ಫುಲ್ ಬ್ಯುಸಿ ಇತ್ತು, ಮಾಡೋಕ್ಕಾಗಿಲ್ಲ ಅಂತ ಸರ್ವಿಸ್ ಮಾಡಲಿಲ್ಲ ಅವರು. ಸೊ ಇವತ್ತು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬೇಗ ಮಾಡಿಕೊಟ್ರು. ಸೊ ಈಗ ಮನೆಗೆ ಹೊರಟಿದ್ದೀನಿ. ಬ್ಯಾಟ್ರಿ ಕಡಿಮೆ ಇದೆ, ಗೋಪುರ ಚೆಕ್ಕೆ ಮಾಡಲಿಲ್ಲ, ಯಾವಾಗ ಆಫ್ ಆಗೋದು ಗೊತ್ತಿಲ್ಲ. ಇದು ಸಖತ್ ಸ್ಮೂತಾಗಿದೆ ಗುರು ಗಾಡಿ. ಸೊ ನಿನ್ನೆ ಹೇಳಿದ್ರು ಅವರು, ನಿನ್ನೆ ಸಂಜೆನೂ ಹೇಳಿದ್ರು ಗಾಡಿ ಇನ್ನೇನು ಸ್ಟ್ಯಾಂಡಲ್ಲೇ ಇದೆ ಸರ್, ಮಾಡಿಸ್ತೀವಿ ಅಂತ ಹೇಳಿದ್ರು. ಬೇರೆ ಏನೋ ಕೆಲಸ ಬಂತಂತೆ. ಆಮೇಲೆ KTM ಅಫಿಷಿಯಲಿಂದ ಏನೋ ಇನ್ಸ್ಪೆಕ್ಷನ್ ಇತ್ತಂತೆ ನಿನ್ನೆ, ಅದರಿಂದ ಲೇಟ್ ಆಯ್ತು ಸರ್ ಅಂತ ಹೇಳಿ, ಅದಕ್ಕೆ ಇವತ್ತು ಮತ್ತೆ ಡಿಲೇ ಮಾಡಿಬಿಡ್ತಾರೆ ಅಂತ ನಾನು ಮುಂಚೆನೇ ಬಂದಿದ್ದೆ. ಒಂದು 1/2 hour ಮುಂಚೆ ಬಂದು ಅಲ್ಲೇ ವೆಯ್ಟ್ ಮಾಡಿದೆ. ನನ್ನ ಎದುರನ್ನೇ ಮಾಡಿಕೊಟ್ರು ಸರ್ವೀಸು. ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ. ಬ್ರೇಕ್ ಪ್ಯಾಡ್ಸು ಏನು ಚೇಂಜ್ ಆಗಿಲ್ಲ. ಬ್ರೇಕ್ ಪ್ಯಾಡ್ಸನ್ನ ಚೆನ್ನಾಗೇ ಇತ್ತು ಸರ್, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನೇ ಕ್ಲೀನ್ ಮಾಡಿ ಹಾಕಿದ್ದೀವಿ ಅಂತ ಹೇಳಿದ್ರು. ಚೆನ್ನಾಗಿದೆ, ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಮುಂಚೆ ಅದು ಮೋಸ್ಟ್ಲಿ ಏನೋ ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಅನಿಸುತ್ತೆ, ಗಚ್ ಅಂತ ಹಿಡಿತಿತ್ತು ಬ್ರೇಕಿಂಗ್ ಹಿಡಿದ್ರೆ. ಈಗ ಪರವಾಗಿಲ್ಲ, ಮುಂಚೆ ಹೆಂಗಿತ್ತು ಹಂಗೆ ಆಗಿದೆ. ಅದು ಕೈ ಕೂತ್ಬಿಟ್ಟಿರುತ್ತಲ್ಲ ಬ್ರೇಕು, ಅದೇ ಥರ ಇದ್ದರೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಹೊಡಿಯೋಕ್ಕೆ. ಹಿಂದ್ಗಡೆ ಟೈಲ್ ಟಡಿ ಹಾಕ್ಸಿದೆ. ಟೈಲ್ ಟಡಿ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಶಾರ್ಟ್ ಆಗುತ್ತೆ ಬೈಕೀಗ. ಇನ್ನೂ ಈಸಿ, ಸ್ವಲ್ಪ ಟ್ರಾಫಿಕಲ್ಲೆಲ್ಲ ಕಟ್ ಮಾಡೋದು ಇನ್ನೂ ನಿಂಬಲ್ ಫೀಲ್ ಆಗುತ್ತೆ. ಸೊ ಗೋಪ್ರೋ ಕ್ಯಾಮ್ರಾ ಮೋಸ್ಟ್ಲಿ ದಾರಿಲಿ ಬರ್ತಾ ಆಫ್ ಆಗಿಬಿಟ್ಟಿದೆ, ಗೊತ್ತಾಗಿಲ್ಲ ನನಗೂ. ಸೊ ಸರ್ವೀಸು ಫೈನಲ್ ಆಗಿದೆ. ಆಮೇಲೆ ಪಾಲಿಶು ಮಾಡ್ಸೋದು ಬೇಡದಿತ್ತು, ಆದರೆ ಪಾಲಿಶ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳೋದು ಮರ್ತೋಗ್ಬಿಟ್ಟು, ಆ್ಯಕ್ಚುಲಿ ಇದು ಅವ್ರ ಫಾಲ್ಟಲ್ಲ. ಸೊ ಪಾಲಿಶ್ ಏನಕ್ಕೆ ಬೇಡ ಅಂದರೆ, ಇಲ್ಲಿ PPF ಇರೋದ್ರಿಂದ ಅದ್ರ ಮೇಲೆ ರಬ್ ಮಾಡಿದ್ರೆ ಸುಮ್ಮನೆ ಆಯಿಲಿ ಆಗುತ್ತೆ ಅಷ್ಟೇ. ಏನು ಅದು ಸ್ವಲ್ಪ ಡಸ್ಟನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದೊಂದನ್ನು ಅವಾಯ್ಡ್ ಮಾಡ್ಬೋದಿತ್ತು. ಬಿಟ್ಟರೆ ಚೈನಿನೆಲ್ಲ ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ದೆ. ಫ್ರಂಟ್ ಫೋಕನ್ನು ರಿಮೂವ್ ಮಾಡಿ ಕ್ಲೀನಾಗಿ ಆಯಿಲ್ ಟಾಪಪ್ ಮಾಡಿಬಿಟ್ಟು ಫಿಲ್ಟರ್ಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ಟೈಲ್ ಟಡಿ ಸೆಕ್ಷನ್ನು ಚೇಂಜ್ ಮಾಡಿಸಿದೆ. ಇದು ಹೊಸ ಯೂನಿಟು, ಇದನ್ನು ಆನ್ಲೈನ್ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿದೆ. ಸೊ ಇಲ್ಲಿವರೆಗೂ ಬರ್ತಾಯಿತ್ತಲ್ವ ಅದು ಹೊಸ ಯೂನಿಟು, ಈಗ ಇಲ್ಲೇ ಕಟ್ಟಾಗುತ್ತೆ. ಸೊ ಬಿಲ್ ಬಂದು ಇದು ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಸೊ ಟೋಟಲ್ ಅರೌಂಡ್ 7,000 ಆಯಿತು. ಸೊ ಸರ್ವಿಸ್ ಕಾಸ್ಟೇ, ಪಾರ್ಟ್ಸು ಅದು ಇದು ಎಲ್ಲ ಸೇರಿ 5,200 ಹತ್ರ ಆಗಿದೆ. ಸೊ ಲಾಕ್ ಸೆಟ್ಟೇ ಎಲ್ಲ ಅದಕ್ಕಿಂತ ಎಕ್ಸ್ಪೆನ್ಸಿವ್. ಲಾಕ್ ಸೆಟ್ಟು 1,800. ಅದಾದಮೇಲೆ ಮಿಕ್ಕಿದ್ದು ಫೋಕ್ ಆಯಿಲ್ ಸೀಲು 600 ರೂಪಾಯಿ. ಆಮೇಲೆ ಆಯಿಲ್ ಪ್ಯಾಕ್ಟ್ ಫಾರ್ ಸಿಂಗಲ್ ಲೆಗ್ ಅಂತೆ, ಅದು 328. ಅದಾದಮೇಲೆ ಇನ್ನೇನು ಮಾಮೂಲಿ ಆಯಿಲ್ ಫಿಲ್ಟರ್ಸು, ಫ್ಯೂಲ್ ಫಿಲ್ಟರ್ಸು ಅದೆಲ್ಲ ಹಾಕಿದ್ದಾರೆ. ಆಮೇಲೆ ಸ್ಪಾರ್ಕ್ ಪ್ಲಗ್ ಒಂದು ಚೇಂಜ್ ಆಗುತ್ತೆ 4th ಸರ್ವಿಸಿಂದ. ಸೊ ಅದು 264 ಏನೋ ಆಗಿದೆ. ಅದಾದಮೇಲೆ ಲೇಬರ್ ಚಾರ್ಜಸ್ಸು 1,800 ಹಾಕಿದ್ದಾರೆ 4th ಸರ್ವಿಸು. ಮೋಸ್ಟ್ಲಿ ಅದೇ ಫೋಕ್ ಆಯಿಲು ಆಮೇಲೆ ಫಿಲ್ಟರ್ಸ್ ಚೇಂಜ್ ಮಾಡೋಕ್ಕಿತ್ತಲ್ಲ, ಅದಕ್ಕೆ ಮೋಸ್ಟ್ಲಿ ಎಕ್ಸ್ಟ್ರಾ ಒಂದು 650 ಹಾಕಿದ್ದಾರೆ ಅಂತ ಅನಿಸುತ್ತೆ ನನಗೆ ಅನಿಸ್ದಂಗೆ. ಸೊ ಇದೊಂದು 1,800 ಆಗಿದೆ. ಟೋಟಲ್ ಒಂದು 7,000 ಹತ್ರ ಬಂದಿದೆ ಸರ್ವೀಸು. ಸೊ ನೆಕ್ಸ್ಟ್ ಇಂಟರ್ವಲ್ಲು ಅಲ್ಲೇ ಕೊಟ್ಟಿದ್ದಾರೆ, ಆದರೆ ನನಗೆ ಅನಿಸ್ದಂಗೆ ಏನು ಅಷ್ಟು ಬೇಗ ಮಾಡಿಸೋದಿಲ್ಲ. ನಾನೀಗ 13,000 ಕಿಲೋಮೀಟ್ರ್ ಓಡಿದೆ ಗಾಡಿ. ನೆಕ್ಸ್ಟ್ ಇದೆ ಒಂದು 5,000 ಇಲ್ಲ 6,000 ಕಿಲೋಮೀಟರ್ ಆದಮೇಲೆ ಮತ್ತೆ ಸರ್ವಿಸ್ ಮಾಡಿಸ್ತೀನಿ. ಸೊ ಇದೇ ಟೋಟಲ್ ಕಾಸ್ಟ್ ಆಯಿತು 4th ಸರ್ವೀಸು.